ಏನು ಎಮರ್ಜೆನ್ಸಿ ತರಾತುರಿಲಿ ರಾತ್ರೋರಾತ್ರಿ ಡಿಕ್ಲೇರ್ ಮಾಡ್ತಾರೆ. ಜರ್ನಲಿಸ್ಟ್ನ ಒಳಗಡೆ ಹಾಕ್ತಾರೆ, ಜಯಪ್ರಕಾಶ್ ನಾರಾಯಣ್ ರವರು, ಚರಣ್ ಸಿಂಗ್ ಅವರು, ಮೊರಾರ್ಜಿ ದೇಸಾಯಿ ಅವರು, ಇವರೆಲ್ಲರನ್ನು ಕೂಡ ಒಳಗಡೆ ಹಾಕ್ತಾರೆ. ಅಂದ್ರೆ ಮೆನಿ ಆಫ್ ದೆಮ್ ಯಾರು ಆಂಟಿ ಕಾಂಗ್ರೆಸ್ ಅಂತ ಇದ್ರು ಪ್ರತಿಯೊಬ್ಬರನ್ನು ಒಳಗಡೆ ಹಾಕ್ತಾರೆ. ಜೊತೆನಲ್ಲಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಇವತ್ತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ನ್ಯೂಸ್ ಪೇಪರ್ಗಳು ಅವತ್ತು ಇದ್ದಂತ ಕಾಲ. ಅವತ್ತೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆ ನ್ಯೂಸ್ ಪೇಪರ್ನಲ್ಲಿ ಯಾವ ಒಂದು ಸುದ್ದಿ ಪ್ರಕಟಣೆ ಆಗಬೇಕು ಅದರ ಸಂಪೂರ್ಣ ಸ್ಕ್ರೂಟ್ನಿ ಮಾಡ್ತಾ ಇದ್ದಂಥದ್ದು ಸರ್ಕಾರ. ಅದರ ಸಂಪೂರ್ಣ ಸ್ಕ್ರೂಟ್ನಿ ಅಂದ್ರೆ ಇದನ್ನ ಹಾಕ್ಬೇಕಾ ಬೇಡವಾ, ಇದು ಸರ್ಕಾರದ ವಿರುದ್ಧವಾಗಿದೆಯಾ ಇಲ್ವಾ, ಇದನ್ನ ಚೆಕ್ ಮಾಡಿ ಆ ಸ್ಕ್ರೂಟ್ನಿ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಅಂದಿನ ಕಾಂಗ್ರೆಸ್ನ ಪಕ್ಷ. ಸೊ ಇದೆಲ್ಲ ನೋಡಿದಾಗ 1975ನ ಎಮರ್ಜೆನ್ಸಿ ಕಾಲ ತುಂಬಾ ಮಾತಾಡ್ತಾ ಹೋದ್ರೆ ತುಂಬಾ ವಿಚಾರ ಇದೆ, ಸುಮ್ಮನೆ ಇಶ್ಯೂ ಡೈವರ್ಟ್ ಆಗೋದು ಬೇಡ. ಇದು ಬಹುಶಃ ಕಾಂಗ್ರೆಸ್ನ ಪಕ್ಷದ ಇತಿಹಾಸ ಮತ್ತೊಮ್ಮೆ ಇದು ಹೊಸ ಒಂದು ಅಧ್ಯಯನ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಈ ಬಿಲ್ಲನ್ನ ನೋಡಿದಾಗ ಎಮರ್ಜೆನ್ಸಿ 2.0 ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಿಲ್ ಮೂಲಕ ಈ ರಾಜ್ಯ ಸರ್ಕಾರ ಮಾಧ್ಯಮದವ್ರ ಮೇಲೆ, ಪ್ರತಿಪಕ್ಷದವ್ರ ಮೇಲೆ, ಯಾರೂ ಕೂಡ ಸರ್ಕಾರದ ವೈಫಲ್ಯತೆಗಳು ಅವರು ಎಡುವುದಂತ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಬಹಳ ಒಂದು ವಿಶೇಷವಾದಂತ ಅಂಗ. ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ರಾಜ್ಯದಲ್ಲಿ ಸರ್ಕಾರಗಳು ಎಡುವುದಂತ ಸಂದರ್ಭದಲ್ಲಿ ಅವ್ರಿಗೆ ನೀವು ತಿದ್ದತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಆದ್ರೆ ನಿಮ್ಮ ಶಕ್ತಿಯನ್ನ ಇವತ್ತು ಕಿತ್ಕೊಳ್ತಕ್ಕಂಥದ್ದು, ಹತ್ತಿಕ್ತಕ್ಕಂಥದ್ದು, ಜೊತೆಯಲ್ಲಿ ಪ್ರತಿಪಕ್ಷಗಳು ಕೂಡ ಇವತ್ತು ಏನೂ ಮಾತನಾಡಬಾರದು. ಈ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಒಂದು ಚಕಾರ ಮುಂದಿನ ದಿನಗಳಲ್ಲಿ ಎತ್ತಿದ್ರೆ ಬಹುಶಃ ಇವತ್ತು ನಾವು ನೀವೇನು ಇಷ್ಟು ಮನಸ್ಸು ಬಿಚ್ಚಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಮಾತಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನಾದ್ರೂ ಈ ಬಿಲ್ ಜಾರಿ ಆದ್ರೆ ನಾವು ನೀವೇನಾದ್ರು ಹಿಂಗ್ ಕುತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಬೇಕು ಅಂದ್ರೆ ನೀವು ಪ್ರಶ್ನೆ ಕೇಳೋರ್ಗೆ ನಿಮ್ಗೂ ಕೂಡ ಒಳಗಡೆಯಿಂದ ನಾವು ಎಂತ ಪ್ರಶ್ನೆ ಕೇಳಬೇಕು ಅಂತ ನೀವು 100 ಬಾರಿ ಆಲೋಚನೆ ಮಾಡಬೇಕು. ನಾವು ಯಾವ ರೀತಿ ಉತ್ತರ ಕೊಡ್ಬೇಕಪ್ಪ ಇದಕ್ಕೆ ಅಂತ ನಾವು 1000 ಬಾರಿ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನ ದೂಡ್ತಾರೆ ಸರ್ಕಾರ. ಅಂದ್ರೆ ಅವ್ರಿಗೆ ಇಲ್ಲ ಈ ವ್ಯಕ್ತಿ ಸರ್ಕಾರದ ವಿರುದ್ಧವಾಗೋ ನಮಗ್ ಅಂದ್ರೆ ಅದೇ ದ್ವೇಷ ಭಾಷಣ, ದ್ವೇಷ ಅಪರಾಧಿಗಳು ಅಂತದ್ ಏನ್ ಮೆನ್ಷನ್ ಮಾಡ್ಕೊಂಡಿದಾರಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಅಂಶ ಯಾವ್ದಾದ್ರು ಇದ್ರೆ ಬಹುಶಃ ನಾವು ಮಾತನಾಡಿದ್ರೆ ನಮ್ಮೆಲ್ರಿಗೂ ಕರ್ಕೊಂಡೋಗಿ ಒಂದು 4 ದಿನ ಒಳಗಡೆ ಕೂರಿಸ್ತಾರೇನೋ. ಇದು ಸರ್ಕಾರದ ತೀರ್ಮಾನ ಅಂತಕ್ಕಂಥದ್ದು ಈ ಒಂದು ಬಿಲ್ ಮೂಲಕ ಈ ಡ್ರಾಫ್ಟ್ ಏನ್ ಮಾಡಿದ್ದಾರೆ ಇದರಲ್ಲಿ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ. ಆದರೆ ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ, ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಇದನ್ನ ಸದನದ ಒಳಗಡೆ ವಿರೋಧಿಸ್ತೀವಿ. ಮೊದಲನೇ ವಿಚಾರ. ಎರಡನೇ ಅಂಶ, ಈಗ ಸುಪ್ರೀಂ ಕೋರ್ಟ್ನ ಈ 66A ಜಡ್ಜ್ಮೆಂಟ್ನ ಈಗ ತಾನೇ ನಿಮ್ ಮುಂದೆ ನಾನೇನು ಓದಿ ಹೇಳಿದ್ದೀನಿ. ಕಾನೂನಾತ್ಮಕವಾಗಿ ನಮಗೆ ಎಲ್ಲಾ ರೀತಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಪರಿಮಿತಿಯಲ್ಲಿ ನಮಗೆ ಅವಕಾಶಗಳಿದೆ. ಅದನ್ನು ಕೂಡ ನಾವು ದಿಟ್ಟವಾದಂತ ಒಂದು ಹೆಜ್ಜೆ ಇಡ್ತಕ್ಕಂಥ ನಿರ್ಧಾರ ಮಾಡಿದೀವಿ. ಶಾಲೆಗಳಲ್ಲೇ ಓದಿದೀವಿ ಆರ್ಟಿಕಲ್ 19. ನಾವೇನು ಎಲ್ಲರೂ ಹೋಗ್ಬಿಟ್ಟೇನು ಕಾನ್ಸ್ಟಿಟ್ಯೂಷನಲ್ ಬುಕ್ ಓದಿ ಅಂತ ನಾನು ಹೇಳ್ತಾ ಇಲ್ಲ. ಇಷ್ಟು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಬೀದಿ ಸುತ್ತಿರ್ತಕ್ಕಂಥ ಹೈಕಮಾಂಡ್ನ ವ್ಯಕ್ತಿಗೆ ಇವತ್ತು ಇಲ್ಲಿ ಈ ಕ್ಲಾಸಸ್ನ ಮುಂದಿನ ಪರಿಣಾಮಗಳು ಏನಾಗತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ವಾ? ಈ ವ್ಯಕ್ತಿ ಯಾರು ಈ ಡ್ರಾಫ್ಟ್ ನ ಮಾಡಿದ್ದಾರೆ ಈ ಬಿಲ್ನಲ್ಲಿ, ಅವ್ರ ಗಮನಕ್ಕೆ ಬರ್ದಿರಾ ಈ ಡ್ರಾಫ್ಟ್ ಆಗೋಗಿದೆಯಾ? ಹಂಗಾದ್ರೆ ಸಂವಿಧಾನಕ್ಕೆ ಇದೇ
ಗೌರವ ಕೊಡ್ತಾ ಇರೋದ ಇವತ್ತು ಹೈಕಮಾಂಡ್ನ ಗಾಂಧಿ ಕುಟುಂಬದ ಕುಡಿ ಟೋಟಲ್ ರೆವಲ್ಯೂಷನ್ ತಗೊಂಡು ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನ ವಿರುದ್ಧವಾಗಿ ಹಲವಾರು ಜನ ನಾಯಕರುಗಳು ದಿಟ್ಟವಾದಂಥ ಹೋರಾಟವನ್ನ ಚಳುವಳಿಯನ್ನ ಏನು ಎತ್ಕೊಂಡ್ರು ಕೈಗೆ, ಅದೇ ರೀತಿ ಬಹುಶಃ ನಾವು ನೀವೆಲ್ಲರೂ ಸೇರಿ ಇವತ್ತು ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ದಿನಗಳು ಬಂದುಬಿಟ್ಟಿದೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಬಹುಶಃ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಒಬ್ರು ಮಾತಾಡ್ತಾ ಇರ್ತಾರೆ, ಈ ದೇಶದ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ ಅಂತ ಯಾರೋ ಮಾತಾಡ್ತಾ ಇರ್ತಾರೆ ಯಾವಾಗಲೂ. ಅವರು ಇತಿಹಾಸ ಅರ್ಥಕೊಂಡ್ರೆ ಏನು ಎಮರ್ಜೆನ್ಸಿ 1975 ಅಲ್ಲಿ ಆದ ನಂತರ ಎಲ್ಲರನ್ನು ಹೋಲ್ಸೇಲಾಗಿ ಜೈಲಲ್ಲಿ ಹಾಕಿದ್ರು, ಜರ್ನಲಿಸ್ಟ್ಗಳಿಂದ ಹಿಡಿದು ಪೊಲಿಟಿಕಲ್ ಪಾರ್ಟೀಸ್ ನಾಯಕರಿಂದ ಹಿಡಿದು. ಆಮೇಲೆ ಬಂದಂಥ ಚುನಾವಣೆಯಲ್ಲಿ ಮೊದಲನೇ ವ್ಯಕ್ತಿಯೊಬ್ಬ ನಾನ್ ಕಾಂಗ್ರೆಸ್ಸಿಗ ಪ್ರಧಾನಮಂತ್ರಿಗಳಾಗಿದ್ದು ಈ ದೇಶದ ಇತಿಹಾಸ ಮೊರಾರ್ಜಿ ದೇಸಾಯಿ ಅವರು. ಅದೇ ರೀತಿ ಇವತ್ತೇನು ಈ ಕಾಂಗ್ರೆಸ್ಸು ಈ ಬಿಲ್ಲನ್ನ ಜಾರಿಗೆ ತಗೊಂಡು ಬರಬೇಕು, ಪತ್ರಿಕಾ ನಮ್ಮ ಎಲ್ಲ ಮಾಧ್ಯಮ ರಂಗದ ಸ್ನೇಹಿತರುಗಳನ್ನ ಕೈ ಕಟ್ಟೆ ಹಾಕಬೇಕು, ಪ್ರತಿಪಕ್ಷಗಳ ಕೈ ಕಟ್ಟೆ ಹಾಕಬೇಕು, ಯಾರು ಏನೂ ಚರ್ಚೆ ಮಾಡಬಾರ್ದು, ಸರ್ವಾಧಿಕಾರಿ ಮನಸ್ಥಿತಿಯನ್ನ ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಕೆಲವೊಂದಷ್ಟು ನಡೆಗಳನ್ನೇ ನೀಡ್ತಾ ಇದ್ದಾರೆ. ಬಹುಶಃ ಅವರ ಪತನದ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ.